ಚಾಮರಾಜನಗರ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ 128/2025ರಲ್ಲಿ ಕಳ್ಳತನ ಆಗಿದ್ದಂತಹ 43 ಗ್ರಾಂ ಚಿನ್ನಾಭರಣ, ಒಂದು ಬೈಕ್ ಹಾಗೂ ಒಂದು ಮೊಬೈಲ್ ಅನ್ನ ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಆರೋಪಿ ಅರ್ಫಾಜ್ ಖಾನ್ ಆಲಿಯಾಸ್ ಪಿಣ್ಣ ಬಿನ್ ನಯಾಜ್ ಖಾನ್, ಇಲಿಯಾಸ್ ನಗರ, ಚಾಮರಾಜನಗರ ಟೌನ್ ಅವರು. ಮತ್ತೆ ಎರಡನೇ ಪ್ರಕರಣದಲ್ಲಿ 8 ಗ್ರಾಂ ತೂಕದ ಚೈನ್ ಹಾಗೂ 2 ಗ್ರಾಂ ತೂಕದ ಒಂದು ಚಿನ್ನದ ಗುಂಡುಗಳು, ಒಟ್ಟು 10 ಗ್ರಾಂ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಲೀಲಾ ಕೋಮ್ ವಿಜಯಕುಮಾರ್, ಕೆಜಿ ಕೊಪ್ಪಲು, ಮೈಸೂರು ಇವರಾಗಿದ್ರು. ಹಾಗೆ ಚಾಮರಾಜನಗರದ ಮತ್ತೆ 2 ಪ್ರಕರಣಗಳಲ್ಲಿ ಕ್ರೈಮ್ ನಂಬರ್ 168/2025 ಹಾಗೂ ಕ್ರೈಮ್ ನಂಬರ್ 144/2025ರಲ್ಲಿ 2 ಮಾರುತಿ 800 ಕಾರು ಹಾಗೂ 2 ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಆರೋಪಿತರು ರಾಚಪ್ಪಾಜಿ ಬಿನ್ ಚಿನ್ನಸ್ವಾಮಿ, ಚಂದಕವಾಡಿ ಗ್ರಾಮ, ಚಾಮರಾಜನಗರ ತಾಲೂಕು, ಹಾಗೂ ವಿನೋದ್ ಬಿನ್ ರಾಬರ್ಟ್, ಶಿವಕಾಶಿ, ತಮಿಳುನಾಡು. ಹಾಗೆ ಚಾಮರಾಜನಗರ ಪಟ್ಟಣದ 5ನೇ ಪ್ರಕರಣ 174/2025ರಲ್ಲಿ ಹರೀಶ್ ಬಿನ್ ಲಕ್ಷ್ಮಣ ನಾಯಕ, ಸೊಪ್ಪಿನಕೇರಿ, ಯಳಂದೂರು ಟೌನ್, ಈತನನ್ನ ಅರೆಸ್ಟ್ ಮಾಡಿಬಿಟ್ಟು ಆತನಿಂದ 17 ಗ್ರಾಂ ಚಿನ್ನಾಭರಣವನ್ನ, ಅಂದ್ರೆ 2 ಗ್ರಾಂ ಚಿನ್ನದ ಉಂಗುರ ಮತ್ತೆ 1,50,000 ರೂಪಾಯಿ ನಗದು ವಶಪಡಿಸಿಕೊಂಡಿದ್ದೇವೆ. ಹಾಗೆ ಯಳಂದೂರು ಪಟ್ಟಣ ಪೊಲೀಸ್ ಠಾಣೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 145/2025ರಲ್ಲಿ ಮದನ್ ಬಿನ್ ಮಹದೇವ, ಅರ್ಜುನ್ ಆಲಿಯಾಸ್ ಸೈಕೋ, ಪ್ರವೀಣ ಬಿನ್ ಸೊಪ್ಪು ಬಿನ್ ಮಹೇಶ, ಕಾರ್ತಿಕ ಬಿನ್ ಮಂಜು ಇವರುಗಳನ್ನ ವಶಕ್ಕೆ ಪಡ್ಕೊಂಡ್ಬಿಟ್ಟು ಅವರ ಬಳಿ ಇದ್ದಂತಹ 8 ದ್ವಿಚಕ್ರ ವಾಹನಗಳನ್ನ ಅವರ ಬಳಿಯಿಂದ ವಶಪಡಿಸಿಕೊಂಡು ಅವರನ್ನ ಬಂಧಿಸಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಒಟ್ಟು 2 ಉಪವಿಭಾಗದಿಂದ 6 ಪ್ರಕರಣಗಳು ಈಗ ಪತ್ತೆಯಾಗಿದ್ದು ಒಟ್ಟಾರೆ ಮೌಲ್ಯ ಸುಮಾರು 17 ಲಕ್ಷದಷ್ಟು ಚಾಮರಾಜನಗರ ಜಿಲ್ಲಾ ಪೊಲೀಸ್ನವರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇತ್ತೀಚೆಗೆ ಏನು ಪ್ರಕರಣಗಳು ಘಟಿಸಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಮುಂದೆ ಇನ್ನೂ ಹೆಚ್ಚಿನ ಕಳ್ಳತನ ಪ್ರಕರಣಗಳನ್ನ ಪತ್ತೆ ಮಾಡುವ ಕಾರ್ಯವನ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ. ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.